ಮೊದಲನೇದಾಗಿ ಎಲ್ರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಏಕೆ ಅಂತ ಅಂದರೆ ನಮ್ಮ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸುಮಾರು 8 ವರ್ಷಗಳ ಇದೇ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ 2 ವರ್ಷಗಳಿಂದ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ಮೊನ್ನೆ ಇಲಾಖೆಯ ಕಡ್ಡಾಯ ವರ್ಗಾವಣೆಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ದೊಡ್ಡಬಳ್ಳಾಪುರಕ್ಕೆ ಆಯ್ಕೆ ಮಾಡಿಕೊಂಡು ಆ ಒಂದು ಕಾಲೇಜಿಗೆ ಬಿಡುಗಡೆಗೊಂಡು ಹೋಗಿರೋದ್ರಿಂದ ಮತ್ತು ಇದೇ ಕಾಲೇಜಿನಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿ ಪ್ರಭಾರವನ್ನು ವಹಿಸ್ಕೊಳ್ಬೇಕು ಅಂತೇಳಿ ಸರ್ಕಾರದ ಆದೇಶದ ಪ್ರಕಾರ ಮಾನ್ಯ ಇಂದಿನ ಪ್ರಾಂಶುಪಾಲರು ನನಗೆ 1/8/2025 ಅಪರಾಹ್ನ ಬಿಡುಗಡೆಗೊಂಡು ಆ ಒಂದು ಬಿಡುಗಡೆ ಸಂದರ್ಭದಲ್ಲಿ ನಾನು ಈ ಕಾಲೇಜಿನ ಪ್ರಭಾರ ಪ್ರಾಂಶುಪಾಲರಾಗಿ ಕಾಲೇಜಿನ ಹಿರಿಯ ಪ್ರಾಧ್ಯಾಪಕನಾಗಿ ಒಂದು ಪ್ರಭಾರ ಪ್ರಾಂಶುಪಾಲರಿಗೆ ಒಂದು ಅಧಿಕಾರವನ್ನು ವಹಿಸ್ಕೊಂಡಿದ್ದೀನಿ. ಮತ್ತು ಹಿಂದೆ ಪ್ರಾಂಶುಪಾಲರು ಯಾವ ಕೆಲಸಗಳನ್ನು ಮಾಡಿದಾರೋ ಅದೇ ಹಾದಿಯಲ್ಲಿ ಮತ್ತು ಏನಾದರೂ ಒಂದು ಬದಲಾವಣೆ ತರೋದಕ್ಕೆ ನಾವು ಪ್ರಯತ್ನ ಪಡ್ತಾ ಹೋಗ್ತೀನಿ. ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಆಗ್ಬೋದು, ಮತ್ತು ಇಲ್ಲಿನ ಒಂದು ದಾಖಲಾತಿಗೆ ಸಂಬಂಧಪಟ್ಟಂತೆ ಆಗ್ಬೋದು, ಮತ್ತು ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಏನು ಹಿಂದೆ ಯಾವ ರೀತಿ ಒಂದು ಇತ್ತು ಅದು ಸ್ವಲ್ಪ ಆದರೂ ಬದಲಾವಣೆ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಹೋಗ್ತೀನಿ. ಮತ್ತು ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಒಂದು ದಾಖಲಾತಿ ಬಹಳ ಕಡಿಮೆ ಇರತಕ್ಕಂಥದ್ದು. ಲಾಸ್ಟ್ ಇಯರು 412 ಅಡ್ಮಿಷನ್ ಆಗಿತ್ತು. ಇಲ್ಲಿವರೆಗೂ 250-260 ಅಡ್ಮಿಷನ್ ಆಗಿದೆ. ಇದಕ್ಕೆ ಸಾಕಷ್ಟು ಕಾರಣಗಳಿರ್ಬೋದು, ಆದರೆ ಮುಂದೆ ನಾವು ಬದಲಾವಣೆ ಮಾಡೋದಕ್ಕೆ ಅಡ್ಮಿಷನನ್ನು ಹೆಚ್ಚೋದಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀನಿ. ಮತ್ತು ಕಾಲೇಜಿನ ಒಂದು ಶಿಸ್ತಿನ ಬಗ್ಗೆ ಆಗಿರ್ಬೋದು, ಮತ್ತು ವಿದ್ಯಾರ್ಥಿಗಳು ಇರ್ತಕ್ಕಂಥ ಕೆಲವು ಸಮಸ್ಯೆಗಳ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀನಿ. ಮತ್ತು ಕಾಲೇಜಿನ ಹಿಂದೆ ಇದ್ದಂಥ ಕೆಲವು ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಹೋಗ್ತೀನಿ. ಇದಕ್ಕೆ ಕಾರಣ ಅಂದರೆ ಎಲ್ಲರ ಒಂದು ಸಹಕಾರದಿಂದ, ಅಂದರೆ ಇಲ್ಲಿ ಪ್ರಾಧ್ಯಾಪಕರು ಇರ್ಬೋದು, ಮತ್ತು ಕಚೇರಿ ಸಿಬ್ಬಂದಿ ಆಗಿರ್ಬೋದು, ಮತ್ತು ನಮ್ಮ ಕಾಲೇಜಿನ ಪತ್ರಾಂಕಿತ ವ್ಯವಸ್ಥಾಪಕರ ಒಂದು ಮಾರ್ಗದರ್ಶನದಲ್ಲಿ, ಮತ್ತು ಎಲ್ಲ ಒಂದು ಪ್ರಾಧ್ಯಾಪಕರ ಒಂದು ಮಾರ್ಗದರ್ಶನದಲ್ಲಿ ಅವರ ಅಭಿಪ್ರಾಯಗಳನ್ನು ತಗೊಂಡು ಅವರ ಸಲಹೆಗಳನ್ನು ತಗೊಂಡು ನಾನು ಕಾಲೇಜನ್ನು ಒಂದು ಹಿಂದೆ ಇದ್ದಂಥ ರೀತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಹೋಗ್ತೀನಿ. ಇದಕ್ಕೆ ಎಲ್ಲರ ಸಹಕಾರನೂ ಮುಖ್ಯ ಆಗಿರುತ್ತೆ. ಅದರಿಂದ ನಾನು ಈ ಪ್ರಭಾರವನ್ನು ವಹಿಸ್ಕೊಳ್ಳೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಕಾಲೇಜಿನ ಸಿಬ್ಬಂದಿ ಆಗ್ಬೋದು, ನಮ್ಮ ಒಂದು ಆಫೀಸ್ ಕಡೆಯಿಂದ ಆಗ್ಬೋದು, ಮತ್ತು ನಮ್ಮ ಒಂದು ಪ್ರಾಧ್ಯಾಪಕರಾಗಿರ್ಬೋದು, ಎಲ್ಲರ ಒಂದು ಸಹಕಾರವನ್ನು ಈ ಒಂದು ಪ್ರಾಂಶುಪಾಲ ಪ್ರಭಾರವನ್ನು ವಹಿಸ್ಕೊಂಡಿದ್ದೀನಿ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಮುಂದೆ ಒಂದು ಕಾಲೇಜಿನಲ್ಲಿ ಒಂದು ಹೊಸ ಒಂದು ಬದಲಾವಣೆ ತರೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತೇಳಿ ನಾನು ಭರವಸೆಯನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ. ನಾನು ಚಲುವಮೂರ್ತಿ, ಪತ್ರಾಂಕಿತ ವ್ಯವಸ್ಥಾಪನಾಗಿ ಈ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಈ ಹಿಂದೆ ನಮ್ಮ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀಮತಿ ಮಾಯಾ ಸಾರಂಗಪಾಣಿ ವಾಣಿಜ್ಯಶಾಸ್ತ್ರ ಸಹ ಪ್ರಾಧ್ಯಾಪಕರು ಹಾಗೂ ಪ್ರಾಂಶುಪಾಲರಾಗಿ 2 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದು, ಇಲಾಖೆಯ ಆದೇಶದಂತೆ ದಿನಾಂಕ 1/8/2025 ಅಪರಾಹ್ನ ಈ ಕಾಲೇಜಿನಿಂದ ಬಿಡುಗಡೆ ಹೊಂದಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ದೊಡ್ಡಬಳ್ಳಾಪುರ ಇಲ್ಲಿಗೆ ವರ್ಗಾವಣೆಗೊಂಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸೇವಾ ಜ್ಯೇಷ್ಠತೆಯಲ್ಲಿ ಹಿರಿಯರಾದ ಶ್ರೀ ರಾಮಾಂಜನಪ್ಪ ಸರ್ ಸಮಾಜಶಾಸ್ತ್ರ ಸಹ ಪ್ರಾಧ್ಯಾಪಕರು ಇವರಿಗೆ ಪ್ರಾಂಶುಪಾಲರ ಪ್ರಭಾರವನ್ನು ಶ್ರೀಮತಿ ಮಾಯಾ ಸಾರಂಗಪಾಣಿ ಮೇಡಮ್ ರವರು ಹಸ್ತಾಂತರಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಪ್ರಾಂಶುಪಾಲರಿಗೆ ಮಾಯಾ ಸಾರಂಗಪಾಣಿ ಮೇಡಮ್ ಅವರಿಗೆ ಯಾವ ರೀತಿ ನಮ್ಮ ಬೋಧಕರು, ಬೋಧಕೇತರರು ಹಾಗೂ ಅತಿಥಿ ಉಪನ್ಯಾಸಕರು ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಯಾವ ರೀತಿ ಸಹಕಾರ ನೀಡುತ್ತಿದ್ದೆವೋ ಅದೇ ರೀತಿ ಶ್ರೀ ರಾಮಾಂಜನಪ್ಪ ಸರ್ ಅವರಿಗೂ ಸಹಕಾರವನ್ನು ನೀಡುತ್ತಾ ಇಲಾಖೆಯಿಂದಾಗಲಿ, ಪ್ರಾದೇಶಿಕ ಕಚೇರಿಯಿಂದಾಗಲಿ, ಬೇರೆ ಕಾಲೇಜುಗಳಿಂದಾಗಲಿ, ವಿಶ್ವವಿದ್ಯಾಲಯದಿಂದಾಗಲಿ ಪತ್ರವ್ಯವಹಾರಗಳ ಬಗ್ಗೆ ಹಾಗೂ ಮಾರ್ಗದರ್ಶನಗಳ ಬಗ್ಗೆ ಸುಸೂತ್ರವಾಗಿ ಪ್ರಾಂಶುಪಾಲರಿಗೂ ಎಲ್ಲೂ ಏನೂ ತೊಂದರೆಯಾಗದಂತೆ ಸುಸೂತ್ರವಾಗಿ ನಿಯಮಾವಳಿಗಳ ಪ್ರಕಾರ ಅವರಿಗೆ ಮಾರ್ಗದರ್ಶನಗಳನ್ನು ನೀಡುತ್ತಾ ಅವರಿಗೆ ಸಹಕರಿಸುತ್ತಾ ನಮ್ಮ ಬೋಧಕ, ಬೋಧಕೇತರ ಹಾಗೂ ಅತಿಥಿ ಉಪನ್ಯಾಸಕರ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೀನಿ. ಸಮಿತಿ ಅಧ್ಯಕ್ಷರಾದ ಹಾಗೂ ಮಾನ್ಯ ಶಾಸಕರಾದ ಡಾಕ್ಟರ್ ರಂಗನಾಥ್ ಸರ್ ಅವರು
ಹಾಗೂ ಸಮಿತಿಯ ಎಲ್ಲ ಸದಸ್ಯರು ಸರ್ಗೆ ಅಭಿನಂದಿಸಿರುತ್ತಾರೆ. ಹಾಗೂ ನಮ್ಮ ಪರವಾಗಿ ಅವರ ಪರವಾಗಿ ನಾವೆಲ್ಲರೂ ರಾಮಂಜನಪ್ಪ ಸರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲುತ್ತಾ ಅವರು ಪ್ರಾಂಶುಪಾಲರ ಅವಧಿಯಲ್ಲಿ ಕಾರ್ಯನಿರ್ವಹಿಸುವ ಬಗ್ಗೆ ಎಲ್ಲರೂ ಮಾರ್ಗದರ್ಶನಗಳನ್ನು ಸುಸೂತ್ರವಾಗಿ ನೀಡಿ ಅವರಿಗೆ ಹುರಿದುಂಬಿಸೋಣ. ಅವರ ಅಧ್ಯಕ್ಷತೆಯಲ್ಲಿ ಅವರಿಗೂ ಇಲಾಖೆಗೂ ಹಾಗೂ ನಮಗೆಲ್ಲರಿಗೂ ಒಳ್ಳೆಯ ವಿಶ್ವಾಸ ಸೌಹಾರ್ದತೆಯಿಂದ ತುಂಬಿ ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ರಾಮಂಜನಪ್ಪ ಸರ್ ಅವರಿಗೆ ಒಳ್ಳೆಯದಾಗಲಿ. ಅವರು ಎಲ್ಲ ರೀತಿಯಲ್ಲೂ ಯಾರನ್ನು ಎಲ್ಲೂ ಯಾವ ರೀತಿಯಲ್ಲೂ ಕಡೆಗಣಿಸದೆ ಬೋಧಕರಾಗಲಿ, ಬೋಧಕೇತರರಾಗಲಿ, ಅತಿಥಿ ಉಪನ್ಯಾಸಕರಾಗಲಿ ಹಾಗೂ ವಿದ್ಯಾರ್ಥಿಗಳಾಗಲಿ ಇಲಾಖೆಗೆ ಸಂಬಂಧಿಸಿದ ಯಾವುದೇ ಪತ್ರ ವ್ಯವಹಾರಗಳಲ್ಲಾಗಲಿ ಎಲ್ಲರಿಗೂ ಸಹಕರಿಸಿ ಒಂದೇ ದೃಷ್ಟಿಯಿಂದ ಎಲ್ಲರನ್ನು ಸಹಕಾರ ಮಾರ್ಗದರ್ಶನವನ್ನು ನೀಡುವಂತೆ ಈ ಮೂಲಕ ಸರ್ ಪರವಾಗಿ ನಾನು ಕೇಳ್ಕೊಳ್ತೀನಿ. ಸರ್ಗೆ ಧನ್ಯವಾದಗಳು.